ಇನ್ನು ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ನಟ ದರ್ಶನ್ ಅಂಡ್ ಟೀಮ್ ಈಗ ಮತ್ತೆ ಪರಪ್ಪನ ಅಗ್ರಹಾರ ಜೈಲು ಸೇರಿರ್ತಕ್ಕಂಥ ವಿಚಾರ ನಿಮಗೆಲ್ಲ ಗೊತ್ತೇ ಇದೆ. ಆದರೆ ದರ್ಶನ್ ಜೈಲಿನಲ್ಲಿ ಹೆಂಗೆ ಕಾಲವನ್ನು ಕಳೀತಾ ಇದ್ದಾರೆ ಅಂದರೆ ತುಂಬ ಬೋರ್ ಆಗ್ತಾ ಇದೆಯಂತೆ. ಬೇರೆ ಏನೂ ಇಲ್ಲ, ವಿಚಾರಣಾ ದಿನ ಕೈದಿ ಕೂಡ ಆಗಿರೋದ್ರಿಂದ ಏನು ಕೆಲಸ ಇಲ್ಲ. ಜೈಲಿನಲ್ಲಿ ದಿನ ಕಳೆಯೋದಕ್ಕೆ ನಟ ಈಗ ದರ್ಶನ್ ಪುಸ್ತಕಗಳ ಮೊರೆ ಹೋಗಿದಾರಂತೆ. ಬುಕ್ಸು ಫಸ್ಟ್ ಟೈಮ್ ಹೋದಾಗಲೂ ಹೀಗೆ ಅವರು ಬಳ್ಳಾರಿ ಜೈಲಿನಲ್ಲಿದ್ದಾಗ ಬುಕ್ ಓದ್ತಾ ಇದ್ರು. ಜೈಲು ಗ್ರಂಥಾಲಯದಿಂದ ಪುಸ್ತಕವನ್ನು ಪಡೆದಿದ್ದಾರೆ. ಜೈಲಧಿಕಾರಿಗಳ ಬಳಿ ಮನವಿ ಮಾಡಿ ಬುಕ್ಸ್ ಕೊಡಿ ಅಂತ ಕೇಳ್ಕೊಂಡಿದ್ದಾರೆ. ಸಾಮಾನ್ಯ ಕೈದಿಗಳಂತೆ ಕಾಲ ಕಳೀತಾ ಇದ್ದಾರೆ ನಟ ದರ್ಶನ್. ಯಾವ ಸ್ಪೆಷಲ್ ಫೆಸಿಲಿಟಿ ಕೂಡ ಕೊಟ್ಟಿಲ್ಲ, ಯಾಕೆಂದರೆ ಈ ಹಿಂದೆ ಎಲ್ಲ ಕೊಟ್ಟು ಏನೇನಾಯಿತು ಅಂತ ನಿಮಗೆಲ್ಲ ಗೊತ್ತೇ ಇದೆ. ಹಾಗಾಗಿ ಆಮೇಲೆ ಯಾವ ಕೆಲಸನೂ ಇಲ್ಲದೆ ದಿನ ಕಳೆಯೋದಿದೆಯಲ್ಲ, ಅದರಂಥ ಪರಮ ನರಕ ಇನ್ನೊಂದಿಲ್ಲ. ಏನೂ ಕೆಲಸ ಇಲ್ಲ, 3 ಹೊತ್ತು ಊಟ ಮಾಡಬೇಕು ಆಯಿತಾ, ಏನೂ ಕೆಲಸ ಮಾಡೋಂಗಿಲ್ಲ. ಹೆಂಗೆ ಅದು? ಸಾಧ್ಯನೇ ಇಲ್ಲ. ಅದನ್ನೇ ಶಿಕ್ಷೆ ಅನ್ನೋದು. ಸೊ ಹಾಗಾಗಿ ಅಟ್ಲೀಸ್ಟ್ ಬುಕ್ ಆದರೂ ಓದೋಣ ಅನ್ನೋ ಲೆಕ್ಕಾಚಾರದಲ್ಲಿ ಈಗ ಒಂದಷ್ಟು ಬುಕ್ಗಳನ್ನು ತರಿಸಿ ಅವರು ಓದ್ತಾ ಇದ್ದಾರೆ ಅಂತಕ್ಕಂಥ ಮಾಹಿತಿ ಸದ್ಯಕ್ಕೆ ಬರ್ತಾ ಇರೋ ಮಾಹಿತಿ. ಜೊತೆಗೆ ಅವರಿಗೆ ಪ್ರತಿನಿತ್ಯ ಎಲ್ರಿಗೂ ಏನು ತಿಂಡಿ ಮಾಡ್ತಾರೆ, ಏನು ಊಟ ಮಾಡ್ತಾರೆ, ಅದೇ ಅಡುಗೆ ಅದೇ ಊಟ ತಿನ್ಕೊಂಡು ಇದ್ದಾರೆ. ಕೊಲೆ ಆರೋಪಿ ದರ್ಶನ್ ಬಳ್ಳಾರಿಗೆ ಶಿಫ್ಟ್ ಆಗ್ತಾರಾ ಅನ್ನೋದು ಪ್ರಶ್ನೆ. ಇನ್ನೆರಡು ದಿನಗಳಲ್ಲಿ ಜೈಲು ಅಧಿಕಾರಿಗಳು ಇದರ ಬಗ್ಗೆ ನಿರ್ಧಾರವನ್ನು ಕೈಗೊಳ್ತಾರಂತೆ. ಜೈಲು ಅಧಿಕಾರಿಗಳಿಂದ ಕೇಸ್ ಫೈಲ್ ಅನ್ನ SPP ತರಿಸ್ಕೊಂಡಿದ್ದಾರಂತೆ. ಈ ಹಿಂದೆ ಜೈಲಲ್ಲಿ ಪಡೆದ ರಾಜಾತಿಥ್ಯದ ಬಗ್ಗೆ ವರದಿಯನ್ನ ಅವರಿಗೆ ಕೊಡಲಾಗಿದೆ. ಇನ್ನೆರಡು ದಿನದಲ್ಲಿ ಬಳ್ಳಾರಿ ಜೈಲಿಗೆ ಇವ್ರನ್ನ ಶಿಫ್ಟ್ ಮಾಡಿಸ್ಬೇಕಾ ಬೇಡವಾ ಅನ್ನೋದನ್ನ ಯೋಚನೆ ಮಾಡ್ತಾರೆ. ಹಿರಿಯ ಜೈಲಧಿಕಾರಿಗಳು ಕೋರ್ಟ್ಗೂ ಕೂಡ ಮನವಿಯನ್ನ SPP ಮೂಲಕ ಮಾಡೋ ಸಾಧ್ಯತೆ ಇದೆ. SPPಗೆ ಇದು ರಿಪೋರ್ಟ್ ಎಲ್ಲ ಸಬ್ಮಿಟ್ ಆಯಿತು ಅಂದರೆ ಅವ್ರು ಅರ್ಜಿ ಹಾಕೊಳ್ಳೋಕೆ ತಯಾರಿ ಮಾಡ್ತಿದ್ದಾರೆ ಅನ್ನೋದು ಬೇಸಿಕ್ಲಿ ನಾವು ಅರ್ಥ ಮಾಡ್ಕೊಳ್ಬೋದು. ಡೀಟೇಲ್ಸ್ ಕೊಡ್ತಾರೆ ಉಮೇಶ್. SPP ತನಕ ಫೈಲ್ ಹೋಯ್ತು ಅಂದರೆ ಸೊ ಪ್ರಸನ್ನ ಕುಮಾರ್ ಅವರು ಕೂಡ ಇವ್ರನ್ನ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡಿ ಅಂತ ಹೇಳಿ ಯಾವ್ಯಾವ ಕಾರಣಗಳನ್ನು ಕೊಡಬೇಕು ಅಂತ ರೆಡಿ ಮಾಡ್ಕೊಳ್ಳೋದಕ್ಕೆ ಫೈಲ್ ತರಿಸ್ಕೊಂಡಿದ್ದಾರೆ ಅಂತ ಅರ್ಥ ಮಾಡ್ಕೊಳ್ಬೋದಾ? ಖಂಡಿತವಾಗ್ಲೂ ಮಮತಾ, ಯಾಕೆಂದರೆ ನಟ ದರ್ಶನ್ ಈಗ ಪರಪ್ಪನಗರ ಜೈಲಲ್ಲಿಯ ಕಾರಣಕ್ಕಾಗಿ ಏನೇ ಕ್ರಮ ಕೈಗೊಂಡ್ರು ಕೂಡ ಅದನ್ನು ನ್ಯಾಯಾಧೀಶರ ಗಮನಕ್ಕೆ ತಂದು ಅವರ ಸೂಚನೆ ಮೇರೆಗೆ, ಅವರ ಆದೇಶದ ಮೇರೆಗೆ ಅದನ್ನು ಮಾಡಬೇಕಾಗುತ್ತೆ. ಹಾಗಾಗಿ ಈಗ ಬೆಂಗಳೂರಿನ ಪರಪ್ಪನಗರ ಜೈಲಲ್ಲಿ ಇಡುವಂಥದ್ದು ಅಥವಾ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡುವಂಥದ್ದು ಅನ್ನೋದ್ರ ಬಗ್ಗೆ ಜೈಲಧಿಕಾರಿಗಳು ಕಳೆದ 2 ದಿನಗಳಿಂದಲೂ ಕೂಡ ಆ ಮೇಲಧಿಕಾರಿಗಳು ಚರ್ಚೆ ಮಾಡಿದ್ದಾರೆ. ಅದರ ಮುಖಾಂತರ ಯಾವ ಕಾರಣಕ್ಕಾಗಿ ಬೆಂಗಳೂರಿನ ಜೈಲು ಬೇಡ, ಬಳ್ಳಾರಿಗೆ ಶಿಫ್ಟ್ ಮಾಡಬೇಕು ಅನ್ನೋದನ್ನ ಕೆಲವೊಂದು ಅಂಶಗಳನ್ನು ಉಲ್ಲೇಖ ಮಾಡಿ ಅದನ್ನು SPP ಪ್ರಸನ್ನ ಕುಮಾರ್ಗೆ ಕಳಿಸ್ಕೊಟ್ಟಿದ್ದಾರೆ ಅಂತ ಈಗ ಸದ್ಯಕ್ಕೆ ಸಿಕ್ಕಿರುವಂಥ ಮಾಹಿತಿ. ಪ್ರಸನ್ನ ಕುಮಾರ್ ಅದನ್ನೆಲ್ಲ ರೀಡ್ ಮಾಡಿದ ನಂತರದಲ್ಲಿ ಕೋರ್ಟ್ಗೆ ಅರ್ಜಿ ಸಲ್ಲಿಸಬೇಕಾಗುತ್ತೆ. ಈ ಕಾರಣಗಳಿಗಾಗಿ ಇಲ್ಲಿ ನಟ ದರ್ಶನನ್ನ ಬೆಂಗಳೂರಿನಿಂದ ಬಳ್ಳಾರಿಗೆ ಶಿಫ್ಟ್ ಮಾಡಿ ಅಂತ ನ್ಯಾಯಾಧೀಶರಿಗೆ ಮನವಿ ಮಾಡ್ಕೋಬೇಕು. ಅದನ್ನು ನ್ಯಾಯಾಧೀಶರು ಒಪ್ಪಿದ ನಂತರವಷ್ಟೇ ಬಳ್ಳಾರಿ ಜೈಲಿಗೆ ಕಳಿಸುವಂಥ ಸಾಧ್ಯತೆ ಇರುವಂಥದ್ದು. ಅರ್ಜಿ ಹಾಕಿದ ನಂತರದಲ್ಲಿ ಆ ನ್ಯಾಯಾಧೀಶರ ವಿಚಾರಣೆ ವೇಳೆಯಲ್ಲಿ ಬೆಂಗಳೂರಿನಲ್ಲೇ ಮಾಡುವಂಥದ್ದು ಅಥವಾ ಬಳ್ಳಾರಿಗೆ ಶಿಫ್ಟ್ ಮಾಡುವಂಥದ್ದು ಅನ್ನೋದ್ರ ಬಗ್ಗೆ ಆಗ ನಿರ್ಧಾರ ಆಗುತ್ತೆ. ಇನ್ನೂ ಕೂಡ ಟ್ರಯಲ್ ಶುರುವಾಗಬೇಕಾಗಿದೆ. ಆ ಕಾರಣಕ್ಕಾಗಿ ಅವರನ್ನು ಆ ಕೋರ್ಟ್ ಮುಂದೆ ಪದೇ ಪದೇ ಕರ್ಕೊಬರೋದಕ್ಕೆ ಬಳ್ಳಾರಿ ಶಿಫ್ಟ್ ಮಾಡಿದ್ರೆ ದೂರ ಆಗುತ್ತೆ ಅನ್ನೋ ಕಾರಣನೂ ಒಂದು ಇರುವಂಥದ್ದು. ಅದನ್ನೇ ಅವರ ದರ್ಶನ್ ಪರ ವಕೀಲರು ಕೂಡ ಮನವಿ ಮಾಡ್ಕೊಂಡಿದ್ದಾರೆ. ಒಂದು ವೇಳೆಯಲ್ಲಿ ಏನಾದರೂ ಬಳ್ಳಾರಿ ಶಿಫ್ಟ್ ಮಾಡೋದಾದರೆ ನಮ್ಮ ವಾದವನ್ನು ಕೂಡ ಅಲ್ಲಿ ಆಲಿಸಬೇಕು ಅಂತೇಳಿ ಮೊನ್ನೆ ಜಾಮೀನು ರದ್ದಾದಂಥ ವೇಳೆಯಲ್ಲಿ ಮನವಿ ಮಾಡಿಕೊಂಡಿರುವಂಥದ್ದು. ಹಾಗಾಗಿ ಸದ್ಯಕ್ಕೆ SPP ಯಾವೆಲ್ಲ ಅಂಶಗಳ ಆಧಾರದ ಮೇಲೆ ಕೋರ್ಟ್ ಮುಂದೆ ಅರ್ಜಿ ಹಾಕ್ತಾರೆ, ಅಲ್ಲಿ ಏನು ವಾದ ಮಾಡ್ತಾರೆ ಅನ್ನೋ ಆಧಾರದ ಮೇಲೆ ದರ್ಶನ್ ಬೆಂಗಳೂರಿನ ಜೈಲ ಅಥವಾ ಪರಪ್ಪನಗರ ಬಳ್ಳಾರಿ ಜೈಲ ಅನ್ನೋದ್ರ ಬಗ್ಗೆ ನಿರ್ಧಾರ ಆಗುತ್ತೆ. ಸದ್ಯಕ್ಕಿರುವಂಥ ಮಾಹಿತಿ ಪ್ರಕಾರ ಬಹುತೇಕ ಬಳ್ಳಾರಿ ಜೈಲಿಗೆ ಕಳಿಸಬೇಕು ಅನ್ನೋ ನಿಟ್ಟಿನಲ್ಲಿ ಜೈಲಧಿಕಾರಿಗಳು ನಿರ್ಧಾರ ಮಾಡಲಿದ್ದಾರೆ. ಅದೇ ಕಾರಣಕ್ಕಾಗಿ ಸಂಬಂಧಪಟ್ಟಂಥ ಎಲ್ಲ ಅಂಶಗಳನ್ನು ಉಲ್ಲೇಖ ಮಾಡಿ SPPಗೆ ಕಳಿಸ್ಕೊಟ್ಟಿದ್ದಾರೆ ಅನ್ನೋ ಮಾಹಿತಿ ಲಭ್ಯ ಆಗಿರುವಂಥದ್ದು. ಮಮತಾ, ರೈಟ್, ಥ್ಯಾಂಕ್ ಯು ಉಮೇಶ್, ನಮ್ಮ ಎಲ್ಲ ಮಾಹಿತಿಗಾಗಿ ಧನ್ಯವಾದ. ಒಟ್ಟಾರೆ ಇವಾಗ ದರ್ಶನ್ ವಿಚಾರ, ಆಮೇಲೆ ದರ್ಶನ್ ಪರ ವಕೀಲರು ಕೂಡ ಸಾಧ್ಯವಾದಷ್ಟು ಆತನನ್ನು ಬೆಂಗಳೂರು ಪರಪ್ಪನಗ್ರಹಾರ ಜೈಲಿನಲ್ಲೇ ಉಳಿಸುವಂತಹ ಪ್ರಯತ್ನ ಕೂಡ ಮಾಡ್ತಾರಂತೆ. ಸೊ ಹಾಗಾಗಿ ನೋಡೋಣ, ಕೋರ್ಟ್ನ ವಿವೇಚನೆಗೆ ಬಿಟ್ಟ ವಿಚಾರ ಮುಂದಿನ ದಿನಗಳಲ್ಲಿ ಏನಾಗುತ್ತೆ ಅಂತ.